ನಾವು ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ. ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ. ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತಿರುವ ಕೆಲವು ಪ್ರಿಂಟ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ. ನೀವು ಸುದ್ದಿ ಮಾಡಿದ್ದೀರಿ, ಸತ್ಯ ಯಾವುದು ಸುಳ್ಳು ಯಾವುದು ಅರಿಯದೆ ಕೇವಲ ತಮ್ಮನ್ನು ತಾವು ಬಿಂಬಿಸುವುದಕ್ಕೋಸ್ಕರ ಸುದ್ದಿ ಮಾಡಿ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತಹ ಸುದ್ದಿಗಳನ್ನು ಬಿತ್ತರಿಸೋದು ಯಾವ ಪುರುಷಾರ್ಥಕ್ಕೆ? ವರದಿಗಾರರು ಸುದ್ದಿಗಳನ್ನು ಮಾಡಬೇಕು ಸತ್ಯನಿಷ್ಠೆಯಿಂದ, ಕೇವಲ ಪತ್ರಕರ್ತರಾಗಿ. ತನ್ನ ಸ್ವಾರ್ಥಕ್ಕಾಗಿ ಈ ಸಂವಿಧಾನದ 4ನೇ ಅಂಗ ಪತ್ರಿಕಾ ರಂಗ, ನಿನ್ನ ರಂಗಕ್ಕಾಗಿ ಈ ರಂಗವನ್ನು ಹಾಳು ಮಾಡದಿರು ಮಂಗ. ನಮ್ಮ ತಾಲೂಕಿನಲ್ಲಿ ಎಲ್ಲವನ್ನು ಅವಲೋಕಿಸಿದಾಗ ವರದಿಗಾರರು ಎಷ್ಟು ಆಸ್ತಿ ಮಾಡಿದ್ದಾರೆ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಎಷ್ಟು ಕೆಲಸವನ್ನು ಮಾಡಿದ್ದಾರೆ, ಅದರಲ್ಲಿ ಮಾಡಿದ್ದು ಕೆಲಸ ಎಷ್ಟು, ಮಾಡದೇ ಇರುವ ಕೆಲಸ ಎಷ್ಟು. ಕೇವಲ ಹಣ ಮಾಡಿಕೊಳ್ಳಲು ಈ ರಂಗವನ್ನು ಸೇರಿ ಪತ್ರಿಕಾ ರಂಗವನ್ನು ಹಾಳು ಮಾಡಿ ಎಲ್ಲವನ್ನ ನೋಡಿದಾಗ ಸಂಪೂರ್ಣವಾಗಿ ಸಮಾಜಕ್ಕೆ ಅರ್ಥ ಆಗುತ್ತೆ. ವರದಿಗಾರನಾಗಿ ಸಾಕಷ್ಟು ಆಸ್ತಿಗಳನ್ನು ಮಾಡಿದ್ದೀರಿ, ಸಾಕು. ಈಗ ಸಮಾಜದ ಪರಿವರ್ತನೆಯ ಬಗ್ಗೆ ಹಾಗೂ ನಮ್ಮ ಗ್ರಾಮಗಳಲ್ಲಿ ನಮ್ಮ ಗಲ್ಲಿಗಳಲ್ಲಿ ಜನರಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಯಾವುದಾದರೂ ಒಂದು ಸುದ್ದಿ ಇಲ್ಲಿಯವರೆಗೆ ಮಾಡಿದ್ದೀರಾ? ಏನು ಮಾಡೇ ಇಲ್ಲ. ಕಾರಣ, ತಮಗೆ ಬೇಕಾದ ಸುದ್ದಿಗಳು ಪ್ಯಾಕೇಜ್ ಸುದ್ದಿಗಳು, ತಮಗೆ ಪ್ಯಾಕೇಜ್ ಸಿಗಬೇಕು, ಹಾರ ತುರಾಯಿ ಸುದ್ದಿ ಆಗಬೇಕು ಅಷ್ಟೇ. ನಿಮ್ಮ ಜೀವನ ಏನೇ ಆಗಲಿ ಪತ್ರಿಕಾ ರಂಗವನ್ನು ಉಳಿಸಿ ಬೆಳೆಸಿ. ಪತ್ರಕರ್ತನೆಂದರೆ ಈ ಸಮಾಜದಲ್ಲಿ ಅವನ ಬಗ್ಗೆ ಅಭಿಮಾನವಿರಲಿ. ಅದನ್ನು ಬಿಟ್ಟು ಸಮಾಜ ಬೇರೆ ದೃಷ್ಟಿಯಲ್ಲಿ ನಮ್ಮನ್ನು ನೋಡಬಾರದು ಅಷ್ಟೇ. ಅತಿ ಶೀಘ್ರದಲ್ಲಿ ತಿಳಿಸಲಿದೆ ಸತ್ಯ ಯಾವುದು, ತಿಳಿಸಲಿದೆ ನಿಮ್ಮ RK22 ನ್ಯೂಸ್ ಕನ್ನಡ. ಇದಕ್ಕೆ ಯಾರಾದರೂ ಉತ್ತರ ನೀಡಬೇಕಾದ್ರೆ ಸುದ್ದಿಯ ಮೂಲಕ ನೀಡಬಹುದು. ಅದನ್ನು ಕೂಡ ಸರಿಯಾದ ಹಾಗೂ ಸೂಕ್ತವಾದ ಉತ್ತರ ನೀಡಲಿದೆ, ಸಾಕ್ಷಿ ಸಮೇತ ನಿಮ್ಮ RK22 ನ್ಯೂಸ್ ಕನ್ನಡ ವಾಹಿನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಡಾಕ್ಟರ್ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ನಾನು ರವಿ ಬಿ ಕಾಂಬ್ಳೆ ಈ ಸಂದೇಶದ ಮೂಲಕ ಎಲ್ಲ ವೀಕ್ಷಕರಿಗೆ ತಿಳಿಸುವುದೇನೆಂದರೆ, ಮೊನ್ನೆ ನಡೆದಂಥ ಸೋಮವಾರ ದಿನ ಹುಕ್ಕೇರಿಯ ಕ್ಯಾರಗೂಡು ಮಠದಲ್ಲಿ ನಡೆದಂಥ ಕೆಲವೊಂದು ಘಟನೆ, ಸತ್ಯ ಅಸತ್ಯಗಳ ಬಗ್ಗೆ ನಿಖರ ವರದಿ. ಆ ಕ್ಯಾರಗುಡ್ಡು ಮಠದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಹಾಗೂ ಅಲ್ಲಿ ಶ್ರೀಗಳು ನೀಡಿದಂಥ ಹೇಳಿಕೆಯ ಬಗ್ಗೆ ಹಾಗೂ ಕೆಲವು ಒಂದು ವರದಿಗಾರರು ಮಾಡಿದಂಥ ವರದಿಗಳ ಬಗ್ಗೆ ಒಂದಕ್ಕೊಂದು ಯಾವುದೇ ರೀತಿಯ ಸಂಬಂಧಗಳು ಇಲ್ಲ. ಇವತ್ತು ನಮ್ಮ ಕಡೆ ಪ್ರತಿಯೊಂದು ವಿಡಿಯೋ ಹಾಗೂ ಸಾಕ್ಷಿ ಸಮೇತವಾಗಿ ಎಲ್ಲವೂ ಇದ್ದರೂ ಕೂಡ ಇವತ್ತು ಸುದ್ದಿ ಮಾಡದೆ ಸುಮ್ಮನಿರಲು ಕಾರಣವೇನೆಂದರೆ, ನಮ್ಮ ಸಮಾಜದ ಹಾಗೂ ಹಿಂದೂ ಧರ್ಮದ, ಹಿಂದೂ ಸಂಪ್ರದಾಯದ ಹಾಗೂ ಧಾರ್ಮಿಕ ಒಂದು ಆಶ್ರಮದ ಒಂದು ನಡೆದಂಥ ಘಟನೆ ಮತ್ತು ನಮ್ಮ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿರುವಂಥ ಒಂದು ಸುಕ್ಷೇತ್ರ ಕ್ಯಾರಗೂಡು ಮಠದ ಶ್ರೀಗಳು
ಕೊಟ್ಟಂತ ಹೇಳಿಕೆಯು ನಾವು ಹೋಗಿ ವಿಚಾರಿಸಿದಾಗ ಬಿರಿಯಾನಿ ಅಂದರೆ ಏನು ನಮ್ಮನ್ನು ಪ್ರಶ್ನೆ ಹಾಕಿದ್ದಾರೆ. ಬಿರಿಯಾನಿ ಒಳಗೆ ಶಾಕಾಹಾರಿನೂ ಬರ್ಬೋದು, ಮಾಂಸಾಹಾರಿನೂ ಬರ್ಬೋದು. ಆದರೆ ಅವರು ಹೇಳಿಕೆಯಲ್ಲಿ ಕೊಟ್ಟಂಥದ್ದು ಮಾಂಸಾಹಾರಿ ಅಂತಾರೆ. ಇರಲಿ, ಆದರೆ ಈ ಚುನಾವಣೆ ವೇಳೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾದ ಶಂಭು ಕಲ್ಲೋಳಿಕರ್ ಇವರು ಮಠದವರಿಗೆ ಯಾವುದೇ ಮುನ್ಸೂಚನೆ ನೀಡದೆ ಆ ಮಟ್ಟಕ್ಕೆ ಹೋಗಿದ್ದು ಮೊದಲನೆಯದು ತಪ್ಪು. ಮೇಲಾಗಿ ವರದಿಗಾರರು ವರದಿ ಮಾಡಿದ್ದಾರೆ, ಒಪ್ಪಿಕೊಳ್ಳೋಣ. ವರದಿ ಮಾಡುವ ಮುಂಚೆ ಸತ್ಯ ಯಾವುದು, ಸುಳ್ಳು ಯಾವುದು? ನಾನು ಕೊನೆಯದಾಗಿ ಹೇಳೋದು ಇಷ್ಟೇ, RK22 ನ್ಯೂಸ್ ಕನ್ನಡ ತಾವು ಸುದ್ದಿ ವೀಕ್ಷಣೆ ಮಾಡುವಕ್ಕಿಂತ ಮುಂಚೆ ಬರುವಂತ ವಿಡಿಯೋನು ತಾವು ವೀಕ್ಷಣೆ ಮಾಡ್ತಿರಬಹುದು. ನಾವು ಯಾವ ಪಕ್ಷದ ಪರವಲ್ಲ, ಯಾವ ವ್ಯಕ್ತಿಯ ಪರವಲ್ಲ, ಹಾಗೂ ಯಾವ ಧರ್ಮದ ವಿರೋಧಿ ಅಲ್ಲ. ಇವತ್ತು ನಾವು ಹೇಳೋದು ಇಷ್ಟೇ, ಈಗಾದರೂ ಹೇಳೋದು ಇಷ್ಟೇ, ಯಾವ ಧರ್ಮದ ವಿರೋಧಿ ಅಲ್ಲ, ಯಾವ ಪಕ್ಷದ ವಿರೋಧಿ ಅಲ್ಲ, ಯಾವ ವ್ಯಕ್ತಿಯ ವಿರೋಧಿ ಅಲ್ಲ, ಯಾವ ವ್ಯಕ್ತಿಯ ಪರವೂ ಅಲ್ಲ. ನಾ ಹೇಳುವುದು ಇಷ್ಟೇ, ಸುದ್ದಿ ಮಾಡುವವರು ನಿಖರವಾಗಿ ಸುದ್ದಿಗಳನ್ನು ವೀಕ್ಷಣೆ ಮಾಡಿ ಹಾಗೂ ಸುದ್ದಿಯ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ಆಳವಾಗಿ ಅದನ್ನು ಅಧ್ಯಯನವಾಗಿ ಸುದ್ದಿ ಮಾಡಬೇಕು. ಅದನ್ನು ಹೊರತು ಇಲ್ಲ ಸಲ್ಲದ ಸುದ್ದಿಗಳನ್ನು ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಪ್ರಯತ್ನದ ಕೆಲವೊಂದು ಯೂಟ್ಯೂಬ್ ಆಗಲಿ, ಕೆಲವೊಂದು ವರದಿಗಾರರಾಗಲಿ ನಾನು ನೇರವಾಗಿ ಇವತ್ತು ಪ್ರಶ್ನೆ ಮಾಡುತ್ತಿದ್ದೇನೆ. ನಿಮ್ಮಲ್ಲಿ ಏನಾದರೂ ಸಮಾಜದ ಬಗ್ಗೆ ಕಾಳಜಿ ಹಾಗೂ ಮತ್ತು ಈ ಸಮಾಜದ ಬಗ್ಗೆ ಕಿಂಚಿತ್ತು ಏನಾದರೂ ತಮ್ಮ ಮನದಲ್ಲಿ ಇದ್ದರೆ ಯಾವ ರೀತಿ ಸುದ್ದಿ ಮಾಡಬೇಕು ಅನ್ನೋದನ್ನು ಇನ್ನೊಮ್ಮೆ ತಾವು ಅರಿತುಕೊಂಡು ಇನ್ನೊಮ್ಮೆ ಇದರ ಬಗ್ಗೆ ಅಧ್ಯಯನ ಮಾಡಿ ಈ ಸುದ್ದಿಗಳನ್ನು ಮಾಡುವುದು ಬಹಳ ಉತ್ತಮ ಅಂತ ಕೇಳ್ತೀನಿ. ಹುಕ್ಕೇರಿಯಲ್ಲಿ ಕೆಲವೊಂದು ಯೂಟ್ಯೂಬ್ಗಳನ್ನು ಸ್ಟಾರ್ಟ್ ಮಾಡಲು ಮೂಲ ಕಾರಣ ನಾನು. ಈ ಪತ್ರಕರ್ತರಿಗೆ ಸ್ಕ್ರಿಪ್ಟ್ ಬರೆಯೋದು ಗೊತ್ತಿರಕ್ಕಿಲ್ಲ, ಯೂಟ್ಯೂಬ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಿರಕ್ಕಿಲ್ಲ, ಯೂಟ್ಯೂಬ್ ಅನ್ನ ಯಾವ ರೀತಿ ಪ್ಲೇ ಮಾಡಬೇಕು, ಯಾವ ರೀತಿ ಸೆಟ್ಟಿಂಗ್ ಮಾಡಬೇಕು, ವಯಸ್ಸು ಎಲ್ಲಿ ಹಾಕಬೇಕು, ವಿಡಿಯೋ ಎಲ್ಲಿ ಹಾಕಬೇಕು, ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಎಂಡ್ ಮಾಡಬೇಕು ಅನ್ನೋದು ಗೊತ್ತಿರಕ್ಕಿಲ್ಲ. ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ನಾನೇ ಸ್ವತಃ ದುಡ್ಡು ಅವ್ರ ಕಡೆ ದುಡ್ಡಿರೋ ಟೈಮ್ದಾಗ ದುಡ್ಡು ಕೊಟ್ಟ ಕಸಿಂದ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿಸಿ ಬೆಳಿರಿ ಸಪೋರ್ಟ್ ಮಾಡಿದ್ದು ನಾನೇ. ಬೆಳಿರಿ, ಇನ್ನೂ ಬೆಳಿರಿ, ಆದ್ರೆ ಈ ರೀತಿ ತುಳಿದು ಬೆಳಿಬೇಡ್ರಿ. ಈ ರೀತಿ ಸಮಾಜವನ್ನ ತುಳಿದು ಬೆಳೆಯುವಂತಹ ಪ್ರಯತ್ನ ಮಾಡಬೇಡ್ರಿ.